ಕೃಷಿ ಸೆಂಟ್ರಲ್ ರೈತರಿಂದ ರೈತರಿಗಾಗಿ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡಿರುವಂತಹ ಅಪ್ಲಿಕೇಶನ್ ಕೃಷಿ ಸೆಂಟ್ರಲ್. ₹1 ಖರ್ಚಿಲ್ಲದೆ ಉಚಿತವಾಗಿ ಡೌನ್ಲೋಡ್ ಮಾಡಿ. ಹಾಗೆ ಕೃಷಿ ಉತ್ಪನ್ನಗಳನ್ನು ನೀವು ಮಾರಾಟ ಮಾಡಬೇಕೆ, ಖರೀದಿ ಮಾಡಬೇಕೆ, ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡಬೇಕೆ, ಇದು ಕಂಪ್ಲೀಟ್ಲಿ ಉಚಿತ. ಒಂದು ಫೋಟೋ ಕ್ಲಿಕ್ ಮಾಡಿ ಕೂತಲ್ಲೇ ಮಾರಾಟ ಮಾಡಿ. ಯಾವುದೇ ಮಧ್ಯಸ್ಥಿಕೆ ಇಲ್ಲದೆ ನಿಮ್ಮ ವಸ್ತುಗಳನ್ನು ಖರೀದಿ ಹಾಗೂ ಮಾರಾಟವನ್ನು ಸುಲಭವಾಗಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಿಂದಲೇ ಮಾಡಿ. ನಿಮಗೆ ಕೃಷಿ ಉತ್ಪನ್ನಗಳು ಬೇಕೆ, ಪ್ರಾಣಿಗಳು ಬೇಕೆ, ಮಷಿನರೀಸ್ ಬೇಕೆ, ಕೃಷಿ ಸೇವೆಗಳು ಬೇಕೆ, ಬನ್ನಿ, ಇವೆಲ್ಲವೂ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ನಲ್ಲಿ ದೊರೆಯುತ್ತದೆ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ ಹೇಳಿ. ನಾವು IT-ನಲ್ಲಿ ಒಂದು 20 ವರ್ಷ ಕಳೆದ್ಬಿಟ್ಟು ಈಗ ಒಂದು ಅಗ್ರಿ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ. ನಾವು ಬೇಸಿಕ್ಲಿ ಹಾವೇರಿ ಜಿಲ್ಲೆಯವರು, ಒಬ್ಬೊಂದು ರೈತರ ಫ್ಯಾಮಿಲಿಯಿಂದ ಬಂದಂಥವ್ರು. ಈ ರೈತರಿಗೆ ದೈನಂದಿನ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಇದನ್ನೆಲ್ಲ ನೋಡಿ ಅನುಭವಿಸಿ ರೈತರಲ್ಲಿ ಇರುವಂಥ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋ ಅಪ್ಲಿಕೇಶನ್ನೇ ಕೃಷಿ ಸೆಂಟ್ರಲ್. ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ಅಂದರೆ ಏನು? ಇದು ಒಂದು ರೈತರಿಂದ ರೈತರಿಗಾಗಿ ಮಾಡಿರುವಂಥ ಒಂದು ಅಪ್ಲಿಕೇಶನ್. ಇದರಲ್ಲಿ ನೀವು ಏನೇ ಒಂದು ಮಾರಬೇಕು ಅಥವಾ ತಗೊಳ್ಬೇಕು ಅಂದರೆ ಈ ಅಪ್ಲಿಕೇಶನ್ಗೆ ಬನ್ನಿ. ಇದರಲ್ಲಿ ಎಲ್ಲ ಮಾರೋರು ಮತ್ತು ಖರೀದಿ ಮಾಡೋರು ಸಿಗ್ತಾರೆ. ಇದರಲ್ಲಿ ನಿಮ್ಮದೊಂದು ಲಿಸ್ಟಿಂಗ್ ಮಾಡಿ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಬೇರೆ ರೈತರಿಗೆ ಬೇಕಾದಲ್ಲಿ ಅವರು ನಿಮಗೆ ಡೈರೆಕ್ಟಾಗಿ ಸಂಪರ್ಕ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಮಧ್ಯಸ್ಥಿಕೆ ಇರೋದಿಲ್ಲ. ಹಾಗಾಗಿ ಇದು ರೈತರಿಂದ ರೈತರಿಗಾಗಿ ಮಾಡಿರುವಂತ ಒಂದು ಅಪ್ಲಿಕೇಶನ್. ಏನಾದ್ರು ಒಂದು ಪೋಸ್ಟ್ ಮಾಡಕ್ಕೆ ಚಾರ್ಜಸ್ ಏನಾದ್ರು ಇರುತ್ತೆ ಸರ್, ಇಲ್ಲ ಫ್ರೀನಾ ಇದು? ಸರ್, ಇದು ಕರ್ನಾಟಕದ ರೈತರಿಗೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಇದರಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ. ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ಲಿಕ್ಕೆ ಹಾಕಿ, ಇಂಟ್ರೆಸ್ಟೆಡ್ ಫಾರ್ಮರ್ಸ್ ನಿಮಗೆ ಡೈರೆಕ್ಟಾಗಿ ಸಂಪರ್ಕ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದ ಮಧ್ಯಸ್ಥಿಕೆ ಇರೋದಿಲ್ಲ. ಕಾಲ್ ನಿಮ್ಮಿಂದ ಅವರಿಗೆ ಹೋಗುತ್ತೆ ಹೊರತು ನಮ್ಮ ಒಂದು ಕಾಲ್ ಸೆಂಟರಿಗೂ ಬರೋದಿಲ್ಲ. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಫ್ರೀ ಫಾರ್ ಫಾರ್ಮರ್ಸ್. ಈಗ ರೈತರು ಏನೆಲ್ಲ ಮಾಡ್ಬೋದು ಈ ಅಪ್ಲಿಕೇಶನ್ನಲ್ಲಿ? ರೈತರಾಗಿ ನಿಮ್ಮಲ್ಲಿ ಒಂದು ಹಸು ಇರ್ಬೋದು, ಕುರಿ ಇರ್ಬೋದು, ಕೋಳಿ ಇರ್ಬೋದು, ಅಥವಾ ನೀವು ಬೆಳೆದಿರತಕ್ಕಂಥ ಗೊಂಜಾಳ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಏನೇ ಒಂದು ನೀವು ಬೆಳೆದಿರತಕ್ಕಂಥ ಕ್ರಾಪ್ ಇರ್ಬೋದು. ಅದೇ ರೀತಿ ನಿಮ್ಮ ಮಷಿನರಿ ಇರ್ಬೋದು, ಒಂದು ರೋಟೋವೇಟರ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅಥವಾ ಒಂದು ಅಗ್ರಿಕಲ್ಚರ್ ಲ್ಯಾಂಡೇ ಇರ್ಬೋದು, ನಿಮ್ಮ ಕೃಷಿ ಭೂಮಿನೇ ಇರ್ಬೋದು, ಅದನ್ನು ಮಾರಬೇಕಾ? ಇದರಲ್ಲಿ ಈ ಅಪ್ಲಿಕೇಶನಲ್ಲಿ ಎಲ್ಲ ಮಾರ್ಬೋದು. ಎಲ್ಲ ಮಾರಲಿಕ್ಕೆ ಒಂದು ಅವಕಾಶ ಇದೆ. ಈ ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಫೋಟೋ ವಿಡಿಯೋ ಹಾಕಿ ಆ ಒಂದು ಹಸುವನ್ನು ಲಿಸ್ಟ್ ಮಾಡಿದರೆ ಸಾಕು. ಆ ಒಂದು ಲಿಸ್ಟಿಂಗ್ ಇಡೀ ಕರ್ನಾಟಕದ ರೈತರಿಗೆ ತಲುಪುತ್ತೆ. ಯಾರಿಗೆ ಬೇಕು ಅವರು ನಿಮಗೆ ಡೈರೆಕ್ಟಾಗಿ ಸಂಪರ್ಕ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯಸ್ಥಿಕೆ ಇರೋದಿಲ್ಲ. ಅದೇ ರೀತಿ ನೀವು ರೆಂಟಲ್ ಸರ್ವಿಸಸ್, ನಿಮಗೆ ಒಂದು ರೈಸ್ ಹಾರ್ವೆಸ್ಟರ್ ಬೇಕು ಅಂದರೆ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡಿ ಯಾವಾಗ ಬರಬೇಕು, ಏನು ಬರಬೇಕು, ಏನು ಚಾರ್ಜಸ್ಸು, ಅದನ್ನು ಮಾತಾಡಿಕೊಂಡು ನೀವು ಡೈರೆಕ್ಟಾಗಿ ಅವರಿಗೆ ಸಂಪರ್ಕ ಮಾಡೋದು. ಈಗ ಸುಮಾರು ಜನ ರೈತರುಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಈಗ ಡೌನ್ಲೋಡ್ ಮಾಡ್ಕೊಂಡಿರೋರು ನಿಮಗೆ ಫೋನ್ ಮಾಡಿ ಏನು ಡೌಟ್ಸ್ಗಳು ಕೇಳ್ತಿದ್ದಾರೆ ಸರ್? ಓಕೆ, ನಮ್ಮಲ್ಲಿ ಇಷ್ಟು ದಿವಸ ನಾವು ನೋಡಿರೋ ರೀತಿ ಒಂದು ಏನು ಅಂತಂದರೆ, ರೈತರು ಕೇಳ್ತಾರೆ, ಅಲ್ಲಿ ಕಮೆಂಟಲ್ಲಿ ಹಾಕ್ತಾರೆ ಲಿಸ್ಟಿಂಗ್ ನೋಡಿಬಿಟ್ಟು, ಸರ್ ನಿಮ್ಮ ಫೋನ್ ನಂಬರ್ ಏನು ಸರ್ ಅಂಥೇಳಿ. ಮೇಲ್ಗಡೆನೆ ಒಂದು ಕಾಲ್ ಆಪ್ಷನ್ ಇರುತ್ತೆ. ಆ ಕಾಲ್ ಮೇಲೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅವರಿಗೆ ಸಂಪರ್ಕ ಮಾಡ್ಬೋದು. ಫೋನ್ ನಂಬರ್ ಏನು ಅಂತ ಕೇಳೋದು ನೆಸೆಸಿಟಿ ಇರೋದಿಲ್ಲ ಫಸ್ಟು. ಇನ್ನೂ ಒಂದಿಷ್ಟು ಜನ ಏನು ಅಂದರೆ, ಒಂದು ಪ್ರಾಡಕ್ಟ್ ಹಾಕುವಾಗ ಅತಿ ಆಸೆಯಿಂದ ಜಾಸ್ತಿ ಪ್ರೈಸ್ ಹಾಕ್ತಾರೆ. ಆ ಜಾಸ್ತಿ ಪ್ರೈಸ್ ಹಾಕೋದ್ರಿಂದ ಏನು ಅಂದರೆ ವಹಿವಾಟು ಈಸಿಯಾಗಿ ಆಗೋದಿಲ್ಲ. ಯಾರಾದರೂ ಅದನ್ನು ನೋಡಿ ಇದೇನೋ ತುಂಬ ಹಾಕ್ತಿದ್ದಾರೆ ಬಿಡು, ಬೇಡ ಅಂತ ಹೇಳಿ ಬಿಟ್ಬಿಡ್ತಾರೆ. ಅದಕ್ಕೆ ನಿಖರವಾದ ಬೆಲೆ ಹಾಕಿದಲ್ಲಿ ವಹಿವಾಟಿಗೆ ಸುಲಭವಾಗತ್ತೆ. ಸೊ ಜಲ್ದಿ ನಿಮ್ಮ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ. ಇದು ಎರಡು. ಆಮೇಲೆ ಇನ್ನೊಂದು ಏನು ಅಂದರೆ, ಈ ಅಪ್ಲಿಕೇಶನ್ನ ಬಳಸೋದು ಹೇಗೆ, ಹೌ ಟು ಯೂಸ್ ಅಂತ ಹೇಳಿ, ಇದು ಒಂದಿಷ್ಟು ಜನರಿಗೆ ಇನ್ನೂ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಅಪ್ಲಿಕೇಶನ್ನ ಇಂಗ್ಲೀಷು ಕನ್ನಡದಲ್ಲಿ ಇಟ್ಟಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ಪ್ರತಿ ಸ್ಕ್ರೀನಿನಲ್ಲಿ ಮೇಲ್ಗಡೆ ಒಂದು ವಿಡಿಯೋ ಐಕಾನ್ ಇರುತ್ತೆ. ಆ ವಿಡಿಯೋ ಐಕಾನ್ ಪ್ರೆಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ಏನೆಲ್ಲ ಮಾಡ್ಬೋದು, ಅದನ್ನ ಹೇಗೆ ಬಳಸೋದು, ಎಲ್ಲ ಡೀಟೇಲ್ಸು ಸಿಗುತ್ತೆ. ಇದು ಪ್ರತಿಯೊಂದು ಸ್ಕ್ರೀನಲ್ಲೂ ಇರುತ್ತೆ, ಕನ್ನಡದಲ್ಲೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅದ್ರ ಸಂಪೂರ್ಣ ಮಾಹಿತಿ ಅಲ್ಲೇ ಸಿಗುತ್ತೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಈ ಅಪ್ಲಿಕೇಶನ್ ನಿಮಗೆ ಒಂದು ಕಾಂಟ್ಯಾಕ್ಟ್ ಕೊಡುತ್ತೆ. ಇದರಲ್ಲಿ ನಮ್ಮದಾಗಿ ಡೆಲಿವರಿ ನಾವು ಪ್ರೊವೈಡ್ ಮಾಡೋದಿಲ್ಲ. ಹಾಗಾಗಿ ಇಂಟ್ರೆಸ್ಟೆಡ್ ರೈತರು ಬಂದು ನಿಮ್ಮ ಪ್ರಾಡಕ್ಟನ್ನು ನೋಡಿ ನಿಮ್ಮ ಒಂದು ವಹಿವಾಟನ್ನು ಮುಗಿಸ್ಕೊಂಡು ತಗೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮತ್ತು ಬಯರ್ ನಡುವೆ ಇರ್ತದೆ. ಕೃಷಿ ಸೆಂಟ್ರಲಲ್ಲಿ ನಡುವೆ ಬರೋದಿಲ್ಲ. ಸೊ ಅದೇ ರೀತಿ ಒಬ್ಬರು ಡ್ರೋನ್ ಸ್ಪ್ರೇ ಲಿಸ್ಟ್ ಮಾಡಿದ್ರು. ಅವರಿಗೆ ಕಾಲ್ಸ್ ಬರ್ತಾ ಇದೆಯಾ ಸರ್ ಅಂತ ಕೇಳಿದಾಗ, ಸರ್ ತುಂಬ ಕಾಲ್ಸ್ ಬರ್ತಾ ಇದೆ, ನಮಗೆ ಅವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕಾಗದಷ್ಟು ಕಾಲ್ಸ್ ಬರ್ತಾ ಇದೆ.
ಸೊ ಹಾಗಾಗಿ ನಮಗೆ ಇದರಿಂದ ಒಳ್ಳೆ ಉಪಯೋಗನೇ ಆಗ್ತಾ ಇದೆ ಅಂತ ಹೇಳಿದ್ರು. ದಿಸ್ ಇಸ್ ಒನ್ ಆಫ್ ದ ಫೀಡ್ಬ್ಯಾಕ್ಸ್. ಯಾರೇ ಒಂದು ಸಣ್ಣ ರೈತ ಆಗಿರೋರು ಸೇಲ್ ಮಾಡ್ಬೋದು. ಹೌದು. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರಂತಾರೋ, ಹೌದು, ಯಂತ್ರೋಪಕರಣಗಳನ್ನ ಮಾರುವಂತವ್ರಿಗೆ ಹೌದು, ಈ ಆಪ್ ನ ಸರ್ ಎಷ್ಟು ಉಪಯೋಗ ಪಡ್ಕೋಬಹುದು ಸರ್ ಅವರು? ಇದರಲ್ಲಿ ಈ ಅಪ್ಲಿಕೇಶನ್ ಅಲ್ಲಿ ಈ ದೈನಂದಿನ ಮಾರ್ಕೆಟ್ ಪ್ರೈಸಸ್ ಎಲ್ಲ APMC ಕರ್ನಾಟಕದಲ್ಲಿರೋ ಎಲ್ಲ APMCನಲ್ಲಿ ಎಲ್ಲ ಕ್ರಾಪ್ಸ್ನ ಬೆಲೆಗಳು ಎಷ್ಟಿದೆ, ದೈನಂದಿನ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಇವತ್ತು ಈ ಮಾರ್ಕೆಟಲ್ಲಿ ಈ ಪರ್ಟಿಕ್ಯುಲರ್ ಕ್ರಾಪ್ಗೆ ಎಷ್ಟು ಬೆಲೆ ನಡೀತಾ ಇದೆ. ಸೊ ಇದನ್ನು ಇಟ್ಕೊಂಡು ನೀವು ವಹಿವಾಟುಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅದೇ ರೀತಿ ಇದರಲ್ಲಿ ನಾವು ಆನ್ಲೈನ್ ನ್ಯೂಸ್ ಕೊಡ್ತೀವಿ. ಈಗ ಕನ್ನಡದಲ್ಲೇ ಬರುವತಕ್ಕಂಥ ಎಲ್ಲ ಆನ್ಲೈನ್ ನ್ಯೂಸು ಅಗ್ರಿಕಲ್ಚರ್ ರಿಲೇಟೆಡ್ ನ್ಯೂಸ್ ಅಷ್ಟೇ, ಕೃಷಿಗೆ ಸಂಬಂಧಪಟ್ಟ ವಾರ್ತೆಗಳನ್ನಷ್ಟೇ ತೋರಿಸ್ತೀವಿ. ಇದರಲ್ಲಿ ಬೇರೆ ಯಾವುದು ವಾರ್ತೆ ಬರೋದಿಲ್ಲ. ಹಾಗೆ ವಿಡಿಯೋಸಲ್ಲೂ ಕೂಡ ಯೂಟ್ಯೂಬ್ ವಿಡಿಯೋಸಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ ಅಷ್ಟೇ ಇರುತ್ತೆ. ಅದೇ ಹಾಗೆ ನಿಮ್ಮ ಪೋಸ್ಟ್ಸ್ ಅಂತ ಒಂದು ಫೀಚರ್ ಇದೆ, ಫೇಸ್ಬುಕ್ ಸ್ಟೋರಿ ಥರ. ಇದರಲ್ಲಿ ಏನಪ್ಪ, ನಿಮ್ಮಲ್ಲಿ ಏನೇ ಆಗ್ತಾ ಇರ್ಬೋದು, ಏನೋ ಒಂದು ಇವೆಂಟ್ ಇರ್ಬೋದು, ರೈತರಿಂದ ಇದು ಒಂದು ಕಮ್ಯುನಿಟಿ, ರೈತರ ಕಮ್ಯುನಿಟಿಲಿ ನೀವು ಏನು ಹಂಚ್ಕೊಳ್ಬೇಕು ಅಂತಿದ್ದೀರಾ ಅದನ್ನು ಹಂಚ್ಕೊಳ್ಬೋದು. ಅದೇ ರೀತಿ ನಿಮ್ಮ ಒಂದು ಬೆಳೆಗೆ ಏನೋ ಒಂದು ಹಾನಿ ಆಯಿತು ಅಂದರೆ ಅದರದ್ದೊಂದು ಫೋಟೋ ಅಥವಾ ವಿಡಿಯೋ ತೆಗೆದು ಇದರಲ್ಲಿ ಪೋಸ್ಟ್ ಮಾಡಿ. ಬೇರೆ ರೈತರು ಯಾರಿಗಾದರೂ ಆ ಒಂದು ಅನುಭವ ಆಗಿದ್ದರೆ ಅವ್ರು ಹೇಳ್ತಾರೆ ಏನು ಮಾಡ್ಬೋದು, ಅಥವಾ ಇಲ್ಲ ಅಂದರೆ ನಿಯರೆಸ್ಟ್ KVKಯಿಂದ ಇದರದ್ದು ಒಂದು ಪರಿಹಾರನ ನಾವು ತಲುಪಿಸ್ಕೊಡ್ತೀವಿ. ಇದು ಇದರಲ್ಲಿರುವಂಥ ಎಲ್ಲ ಫೀಚರ್ಸು. ಸರ್, ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ರಿ. ಹೌದು. ಮತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಯೂಸ್ ಮಾಡುವಂಥದ್ದು, ಎಷ್ಟು ಸಿಂಪಲ್ ಆಗಿದೆ ಅನ್ನೋದು ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಖಂಡಿತವಾಗ್ಲೂ. ಇದು ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ಲೇಸ್ಟೋರಲ್ಲಿ ನೀವು ಕೃಷಿ ಸೆಂಟ್ರಲ್ ಅಂತ ಹುಡುಕಿದ್ರೆ ಅಪ್ಲಿಕೇಶನ್ ಸಿಗುತ್ತೆ, ಅದರಿಂದ ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ಅಂತ ಹುಡುಕಿ ಇಲ್ಲಿ ನಮ್ಮ ಒಂದು ಐಕಾನ್ ಸಿಗುತ್ತೆ, KC ಅಂತ ಹೇಳಿ. ಇದನ್ನು ಇನ್ಸ್ಟಾಲ್ ಅಂತ ಹೊಡೆದ್ರೆ ನಿಮಗೆ ಇದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೂ ಕೂಡ ಡೈರೆಕ್ಟಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ಅದು ನಿಮಗೆ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಯಾವ ಭಾಷೆ ಅಂತ ಚೂಸ್ ಮಾಡಿ ಅಂತ ಹೇಳುತ್ತೆ. ಅದು ಚೂಸ್ ಮಾಡಿದ ನಂತರ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿ, ಅದಾದಮೇಲೆ ನಿಮ್ಮ ಒಂದು OTP ಬರುತ್ತೆ. ಆ OTP ಬಂದಮೇಲೆ ಅದೇ ಆಟೋ ಡಿಟೆಕ್ಟ್ ಆಗುತ್ತೆ, ನೀವೇನು ಹಾಕಬೇಕಾಗಿಲ್ಲ. ಆಟೋ ಡಿಟೆಕ್ಟ್ ಆದಮೇಲೆ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮ್ಮ ಹೆಸರು ಹಾಕಬೇಕಾಗತ್ತೆ. ಅದು ಮೇನು, ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಹಳ್ಳಿಯ ವಿಳಾಸ. ನೀವು ಕಂಪ್ಲೀಟ್ ಅಡ್ರೆಸ್ ಅಲ್ಲ, ನಿಮ್ಮ ಒಂದು ಡಿಸ್ಟ್ರಿಕ್ಟು, ತಾಲೂಕು ಮತ್ತು ಹಳ್ಳಿ ಯಾವುದು ಅಂತ ಚೂಸ್ ಮಾಡಿ ಅಷ್ಟೇ. ಇದರ ಬಿಟ್ಟು ಮತ್ತೆ ಬೇರೆ ಯಾವುದು ಇನ್ಫಾರ್ಮೇಷನ್ ಕೇಳೋದಿಲ್ಲ. ಈ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಆ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಕಾಲ್ ಅಂತ ಆಪ್ಷನ್ ಇರುತ್ತೆ. ಸೊ ಆ ಕಾಲ್ ಅಂತ ಆಪ್ಷನ್ ಒತ್ತಿದ್ರೆ ಈಗ ನಿಮ್ಮ ಒಂದು ಕಾಲ್ ಡೈರೆಕ್ಟಾಗಿ ಈ ಒಂದು ಲಿಸ್ಟಿಂಗ್ ಮಾಡಿರೋವಂಥ ವ್ಯಕ್ತಿಗೆ ಹೋಗುತ್ತೆ. ಸೊ ಇಲ್ಲಿ ಮತ್ತೆ ಕೃಷಿ ಸೆಂಟರ್ ನಡುವೆ ಎಲ್ಲೂ ಬರೋದಿಲ್ಲ. ನೀವು ಸಂಪರ್ಕ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಆಪ್ಷನ್ ಒತ್ತಿ, ಅದು ಮುಖ್ಯ. ಇದರಲ್ಲಿ ನಿಮಗೆ ಆ ಒಂದು ಲಿಸ್ಟಿಂಗ್ ಯಾವ ಊರಿಂದು, ಅದರ ಬೆಲೆ ಎಷ್ಟು, ಅದರ ಕ್ವಾಂಟಿಟಿ ಎಷ್ಟು, ಇದೆಲ್ಲ ಇದರಲ್ಲಿ ತಿಳಿದು ಬರುತ್ತೆ. ಇದರಲ್ಲಿ ಪಟ್ಟಿ ಮಾಡೋದು ತುಂಬ ಸುಲಭ. ಇಲ್ಲಿ ಮೇನ್ ಸ್ಕ್ರೀನ್ನಲ್ಲೇ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತೆ. ಇದರಲ್ಲಿ ಹೊಸ ಪಟ್ಟಿ ಅಂತ ಚೂಸ್ ಮಾಡಿ. ಹೊಸ ಪಟ್ಟಿ ಅಂತ ಚೂಸ್ ಮಾಡಿ ನಿಮ್ಗೆ ಇಲ್ಲೆಲ್ಲ ಕ್ಯಾಟಗರಿ ಸಿಗುತ್ತೆ. ಯಂತ್ರೋಪಕರಣಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನಿಮ್ಮ ಬೆಳೆಗಳಾಗಿರ್ಬೋದು, ಬೀಜಗಳು, ಸಸಿಗಳು ಅಥವಾ ಸೇವೆಗಳು ಏನೇ ಇದ್ರೂ ಇಲ್ಲಿಂದ ನೀವು ಈ ಕ್ಯಾಟಗರಿನಲ್ಲಿ ಚೂಸ್ ಮಾಡಿ ಆ್ಯಡ್ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಹಸುನೇ ಮಾರಬೇಕು ಅನ್ನೋದಾದರೆ ಇಲ್ಲಿ ಪ್ರಾಣಿಗಳು ಅಂತ ಚೂಸ್ ಮಾಡಿ ನಾವು ಹಸುಗಳಲ್ಲಿ, ಜಾನುವಾರಲ್ಲಿ ನಿಮ್ಮಲ್ಲಿ ಹಸು, ಎಮ್ಮೆ, ಎತ್ತು ಏನೇ ಇದೆ ಮಾರಲಿಕ್ಕೆ, ಆ ಹಸು ಅಂತ ಚೂಸ್ ಮಾಡಿ ಇದರಲ್ಲಿ ಯಾವ ಒಂದು ತಳಿಯ ಒಂದು ಹಸು ಅಂತ ನೀವು ಚೂಸ್ ಮಾಡಿ ಅದಕ್ಕೆ ಇದು ಸದ್ಯಕ್ಕೆ ಇದು ಮಿಲ್ಕಿಂಗ್ ಇದೆಯಾ ಇಲ್ವೋ, ಹಾಲು ಕೊಡ್ತಾ ಇದೆಯೋ ಇಲ್ವೋ ಅಂತ ನೀವು ಹಾಕ್ಬೋದು. ಅದೇ ರೀತಿ ಅದು ಗರ್ಭಿಣಿ ಇದೆಯಾ ಇಲ್ವೋ ಅಂತ ಹಾಕ್ಬೋದು. ಅದು ವಿವರಣೆಯಲ್ಲಿ ನೀವು ಅದು ಎಷ್ಟು ವರ್ಷದ್ದು, ಎಷ್ಟು ಅರದ್ದು, ಈ ಒಂದು ಡೀಟೇಲ್ಸ್ ಕೊಡ್ಬೋದು. ಅಥವಾ ನೀವು ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಮಾರಾಟಕ್ಕೆ ಮತ್ತು ಖರೀದಿಗೆ ಅಂತ ಇರುತ್ತೆ. ನೀವು ಮಾರೋದಾದರೆ ಮಾರಾಟಕ್ಕೆ ಅಂತ ಒತ್ತಿ ಅದರಲ್ಲಿ ಪ್ರಮಾಣದಲ್ಲಿ ನಿಮಗೆ 1 ಹಸು ಮಾರ್ತಿದ್ದೀರೋ, 2 ಹಸು ಮಾರ್ತಿದ್ದೀರೋ ಅಂತ ಚೂಸ್ ಮಾಡಿ ಪ್ರತಿಯೊಂದು ಹಸುಗೆ, ಇದರಲ್ಲಿ ಪ್ರತಿಯೊಂದು ಹಸುಗೆ ಎಷ್ಟು 50,000ನೋ 60,000ನೋ ಈ ಒಂದು ಪ್ರತಿಯೊಂದು ಹಸುಗೆ ಅಂತ ಹಾಕಿ. ಇದರಲ್ಲಿ ಮುಖ್ಯವಾಗಿ ನೀವು ಮೇಲ್ಗಡೆ ಫೋಟೋಸ್ ಇರುತ್ತೆ. ಇದರಲ್ಲಿ ನೀವು ಕ್ಯಾಮ್ರಾದಿಂದ ಫೋಟೋ ಅಥವಾ ವಿಡಿಯೋ ತೆಗೆದು ಹಾಕ್ಬೋದು, ಅಥವಾ ನಿಮ್ಮ ಗ್ಯಾಲರಿಯಿಂದನೂ ಕೂಡ ಅಪ್ಲೋಡ್ ಮಾಡ್ಬೋದು. ಇದು ಫೋಟೋ ಆ್ಯಡ್ ಮಾಡಿ ಇಲ್ಲಿ ಪಟ್ಟಿ ಸೇರಿಸಿ ಅಂತ ಒತ್ತಿದ್ರೆ ನಿಮ್ಮ ಲಿಸ್ಟಿಂಗ್ ಕ್ರಿಯೇಟ್ ಆಗುತ್ತೆ. ಇದು ಈಗ ಎಲ್ಲ ರೈತರಿಗೆ ಕಂಡುಬರುತ್ತೆ. ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತಿರುತ್ತೆ, ಕಾಂಟ್ಯಾಕ್ಟ್ ಅಸ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ.
ಅಲ್ಲಿ ವಾಟ್ಸಾಪ್ ಇರುತ್ತೆ, ನಮಗೆ ಡೈರೆಕ್ಟಾಗಿ ವಾಟ್ಸಾಪ್ ಮಾಡಿ ಅಥವಾ ಅದೇ ರೀತಿ ನಮಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು. ಓಕೆ, ಈಗ ಕೃಷಿ ಉಪಕರಣಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಸರ್, ಅವರಿಂದ ಹೇಗೆ ಬಿಸ್ನೆಸ್ ಇದು ಮಾಡ್ಕೊಳ್ತಾರೆ? ಸೊ ಅವರಿಗೇನು ಅಂತಂದರೆ ಇಲ್ಲಿ ಪ್ರತಿಯೊಂದು ಇದರಲ್ಲಿ ನನ್ನ ಸ್ಪೇಸ್ ಅಂತಿರುತ್ತೆ, ಅದರಲ್ಲಿ ನನ್ನ ಅಂಗಡಿಗಳು ಅಥವಾ ಮೈ ಶಾಪ್ಸ್ ಅಂತಿರುತ್ತೆ. ಫಸ್ಟು ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಸಂಸ್ಥೆನ ಆ್ಯಡ್ ಮಾಡಿ, ಅದರಲ್ಲಿ ನೀವು ಸ್ಟೋರ್ ಅಂತ ಚೂಸ್ ಮಾಡಿ, ಇದರಲ್ಲಿ ನಿಮ್ಮ ಒಂದು ಆರ್ಗನೈಸೇಷನ್, ನಿಮ್ಮ ಕಂಪ್ನಿ ಹೆಸರು ಹಾಕಿ, ನಿಮ್ಮ ಕಂಪ್ನಿದೊಂದು ಫೋಟೋ ಹಾಕಿ, ಅದೇ ರೀತಿ ನಿಮ್ಮ ಕಂಪ್ನಿ ಬಗ್ಗೆ ಬರಿಬೋದು, ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, ಎಲ್ಲಿದೆ, ಅಥವಾ ಏನೇನು ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ, ಇದನ್ನೆಲ್ಲ ವಿವರಣೆಯಲ್ಲಿ ಬರೆದು ಇಲ್ಲಿ ಒಂದು ನಿಮ್ಮ ಡೀಟೇಲ್ಸ್ ಕೊಟ್ಟು ಸಂಸ್ಥೆಯನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆರ್ಗನೈಸೇಷನ್ ಪೇಜ್ ಕ್ರಿಯೇಟ್ ಆಗುತ್ತೆ, ಅಥವಾ ಬಿಸ್ನೆಸ್ ಪ್ರೊಫೈಲ್ ಅಂತೀವಿ, ಇದು ಕ್ರಿಯೇಟ್ ಆಗುತ್ತೆ. ಸೊ ಈಗ ಬಿಸ್ನೆಸ್ ಪ್ರೊಫೈಲ್ ಅಂದರೆ ಏನು ಅಥವಾ ಅದನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ನೀವು ಒಂದು ಸಲ ರಿಜಿಸ್ಟರ್ ಮಾಡಿ ಒಂದು ಶಾಪ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ. ಇದರಲ್ಲಿ ನೀವು ಇಂಡಿವಿಜುವಲ್ ಪ್ರೊಫೈಲ್, ವೈಯಕ್ತಿಕ ಪ್ರೊಫೈಲ್ ಚೂಸ್ ಮಾಡ್ಬೋದು, ಅಥವಾ ಬಿಸ್ನೆಸ್ ಪ್ರೊಫೈಲ್ ಅಂತ ಚೂಸ್ ಮಾಡ್ಬೋದು. ಈಗ ಒಂದು ಬಿಸ್ನೆಸ್ ಪ್ರೊಫೈಲ್ ಅಂತ ಚೂಸ್ ಮಾಡೋಣ. ಇಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಮಾಡೋದ್ರಲ್ಲಿ ಬ್ಲೂ ಸ್ಕ್ರೀನ್ ಬರುತ್ತೆ. ಸೊ ಇದು ರೈತರಿಗಾಗಿ ಅಥವಾ ಇಂಡಿವಿಜುವಲ್ ಆಗಿ ಮಾಡುವಾಗ ಗ್ರೀನ್ ಸ್ಕ್ರೀನ್ ಇರುತ್ತೆ, ಇಲ್ಲಿ ಬಂದ ತಕ್ಷಣ ನಿಮ್ಮದು ಬ್ಲೂ ಸ್ಕ್ರೀನ್ ಇರುತ್ತೆ. ಸೊ ಇಲ್ಲಿ ಏನೆಲ್ಲ ಮಾಡ್ಬೋದು, ನಾವು ಮೊದಲು ಹೇಳಿದಾಗೆ ಪಟ್ಟಿ ಸೇರಿಸೋದು ಅಥವಾ ಲಿಸ್ಟಿಂಗ್ ಆ್ಯಡ್ ಮಾಡೋದಂತ ಏನಿದೆ ಅದು ಆ ಪ್ರೊಸೆಸ್ಸು ಸೇಮ್ ಇರುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಒತ್ತಿ ಹೊಸ ಪಟ್ಟಿ ಅಂತ ಹಾಕಿ ನಿಮ್ಮ ಒಂದು ಯಂತ್ರಗಳನ್ನ ಅಥವಾ ಒಂದು ಪ್ರಾಡಕ್ಟ್ಸ್ನ ಇದರಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದರದ್ದೊಂದು ಫೋಟೋಸು, ಡೀಟೇಲ್ಸು, ವೀಡಿಯೋಸು ಹಾಕಿ ನಿಮ್ಮ ಪ್ರೈಸ್ ಎಷ್ಟಿದೆ ಅದನ್ನು ಹಾಕಿ ಆ್ಯಡ್ ಮಾಡ್ಬೋದು. ಈ ಆ್ಯಡ್ ಮಾಡಿದ್ಮೇಲೆ ರೈತರಿಗೆ ಎಲ್ಲ ಒಂದು ಲಿಸ್ಟಿಂಗ್ ಹೇಗೆ ಕಂಡು ಬರುತ್ತೋ ಅದೇ ರೀತಿ ಕಂಡು ಬರುತ್ತೆ. ಇದರಲ್ಲಿ ಇನ್ನೂ ಒಂದು ಏನು ಫೀಚರು ಅಂತಂದರೆ ಮೈ ಸ್ಪೇಸಿಗೆ ಹೋದಾಗ ನೀವು ಇದರಲ್ಲಿ ಸೇವೆಗಳು ಅಂತ ಕಾಣುತ್ತೆ. ಇದರಲ್ಲಿ ನಿಮ್ಮ ಲಿಸ್ಟಿಂಗ್ ಕಂಡು ಬರುತ್ತೆ, ಮತ್ತು ಇನ್ನೊಂದು ಪ್ರೊಮೋ ಕಂಟೆಂಟ್ ಅಂತ ಇರುತ್ತೆ. ಈ ಪ್ರೊಮೋ ಕಂಟೆಂಟಲ್ಲಿ ನೀವು ಯಾವುದೇ ರೀತಿಯಾದ ನಿಮ್ಮ ಒಂದು ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು ಆ್ಯಡ್ ಮಾಡಿ. ಸೊ ಪ್ರಾಡಕ್ಟ್ ಸ್ಪೆಸಿಫಿಕ್ಕಾಗಿ ವೀಡಿಯೋಸ್ ಆ್ಯಡ್ ಮಾಡ್ಬೋದು, ಅಥವಾ ನಿಮ್ಮ ಆರ್ಗನೈಸೇಷನ್ ಆಗಿ ಜನರಲ್ ಆಗು ಕೂಡ ನೀವು ಪ್ರಾಡಕ್ಟ್ಸ್ ಇದು ವೀಡಿಯೋಸು ಮತ್ತು ಫೋಟೋಸ್ನ ಆ್ಯಡ್ ಮಾಡ್ಬೋದು. ಆಮೇಲೆ ಇದರಲ್ಲಿ ವರದಿಗಳು ಅಂತ ರಿಪೋರ್ಟಿಂಗ್ ಫೀಚರು ಇರುತ್ತೆ. ಇಲ್ಲಿ ಕರೆ ದಾಖಲೆಗಳು ಅಂತ ಇರುತ್ತೆ. ಸೊ ಇದರಲ್ಲಿ ನಿಮಗೇನು ಅಂತಂದರೆ ರೈತರು ಯಾರಾದರೂ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವ್ರ ನೆಟ್ವರ್ಕ್ ಇಲ್ಲ ಅಥವಾ ನಿಮ್ಮ ನೆಟ್ವರ್ಕ್ ಇಲ್ಲ ಅಥವಾ ನೀವೇನಾದರೂ ಎತ್ತಲಿಕ್ಕೆ ಆಗಲಿಲ್ಲ ಅಂದರೆ ಆ ಫುಲ್ ಕಾಲ್ ರೆಕಾರ್ಡ್ ಇಲ್ಲಿ ಸಿಗುತ್ತೆ. ಸೊ ಮರುದಿನ ಬಂದು ನೀವು ಅವ್ರನ್ನ ಈ ಒಂದು ನಂಬರ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಫೋನ್ ವಾಪಸ್ ಅದೇ ರೈತರಿಗೆ ಹೋಗುತ್ತೆ. ಸೊ ನಿಮಗೆ ಇದು ಒಂದು ಕಂಪ್ಲೀಟ್ಲಿ ಲಾಗ್ ರೆಕಾರ್ಡ್ ಅಂತ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ನಿಮ್ಗೆ ಏನಾದರೂ ಮಾರ್ಕೆಟಿಂಗ್ ಮಾಡೋದಿತ್ತು, ಈ ಒಂದು ಪ್ರೊಮೋ ಕಂಟೆಂಟ್ ಯೂಸ್ ಮಾಡಿ, ಅಥವಾ ನಿಮ್ಮದೇ ಒಂದು ಪ್ರಾಡಕ್ಟ್ ಫೀಚರ್ಸ್ ಇತ್ತು, ಪ್ರಾಡಕ್ಟ್ಗೆ ಒಂದು ವೀಡಿಯೋಸ್ ಆ್ಯಡ್ ಮಾಡಿ, ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಪ್ರಮೋಷನ್ ಮಾಡಬೇಕು ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ ನಮ್ಮನ್ನು ಡೈರೆಕ್ಟಾಗಿ ಸಂಪರ್ಕ ಮಾಡಿ.